ಎಷ್ಟೇ ಕಾಂಟಿನೆಂಟಲ್ ಫುಡ್ ಬಂದಿದ್ರೂ ರಾಗಿ ಮುದ್ದೆ ಮೊಳಕೆ ಕಾಳು ಸಾರು ಕೊಡೋ ಮಜಾ ಯಾವುದು ಕೊಡಲ್ಲ ಅಲ್ವಾ. ಫಸ್ಟು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವು ಹಾಗೆ ಈರುಳ್ಳಿ ಹಾಕಿ ಮೊಳಕೆ ಕಾಳನ್ನ ಸೇರಿಸ್ತಾ ಇದ್ದೀನಿ. ಮೊಳಕೆ ಕಾಳು ಸೇರಿಸಿದ ನಂತರ ಒಂದು 2ರಿಂದ 3 ನಿಮಿಷ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಟೊಮ್ಯಾಟೊ ಹಾಕಿದ ನಂತರ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಂಡಿದ್ದೀನಿ. ಅದರ ನಂತರ ಶುಂಠಿ ಹಾಗೆ ಹುರ್ಗಡ್ಲೆ 1-2 ಟೇಬಲ್ ಸ್ಪೂನು, ಹಸಿ ಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಕಾಯಿ ಚೂರು ಮತ್ತು ಅರಿಶಿಣ, ಚಕ್ಕೆ, ಲವಂಗ, ಖಾರದ ಪೌಡ್ರು, ಧನಿಯಾ ಪೌಡ್ರು ಹಾಕಿ ನೀರು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಈ ಪೇಸ್ಟ್ನ ನಾವು ಒಗ್ಗರಣೆ ಹಾಕಿದ್ವಲ್ಲ ಹೆಸರು ಕಾಳು ಅದ್ರ ಜೊತೆಗೆ ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ನೀರು ನಮಗೆ ಎಷ್ಟು ಬೇಕು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಕುಕ್ಕರ್ ಕ್ಯಾಪ್ ಹಾಕಿ 1 ವಿಸಿಲ್ ಬಿಟ್ಟರೆ ಸಾಕು. ಪರ್ಫೆಕ್ಟಾಗಿ ಹೆಸರು ಕಾಳು ಬೆಂದೋಗಿರುತ್ತೆ. ಕೊತ್ತಂಬರಿ ಸೊಪ್ಪಿನ ಜೊತೆ ಅಲಂಕರಿಸಿಕೊಂಡು ಬಿಸಿ ಮುದ್ದೆ, ದೋಸೆ, ಚಪಾತಿ, ಇಡ್ಲಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್. ಟ್ರೈ ಮಾಡಿ ನೋಡಿ.